ನಾವು ಈಗ ಆ್ಯಕ್ಚುಲಿ ಬಾಡಿ ಪೇಯ್ನು, ಲೆಗ್ ಪೈನು ಆ್ಯಂಡ್ ಹ್ಯಾಂಡ್ ಪೈನು ಆ್ಯಂಡ್ ಶೋಲ್ಡರ್ ಪೇಯ್ನ್, ಹಾರ್ಟ್, ಚೆಸ್ಟ್ ಆ್ಯಂಡ್ ಬ್ಯಾಕ್ ಪೇಯ್ನ್ ಇವೆಲ್ಲ ನಾವು ಹೋಗಿಸ್ಬೇಕಂದ್ರೆ ಫಸ್ಟು ನಾವು ಈಗ ವಾರ್ಮಪ್ ಎಕ್ಸಸೈಸ್ ಮಾಡೋಣ ಬನ್ನಿ. ಓಕೆ, ಫಸ್ಟು ನಾವು ಬೇರೆ ಯಾವುದೇ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಬಾಡಿ ವಾರ್ಮಪ್ ಎಕ್ಸಸೈಸ್ ಅಂತ ಮಾಡ್ಕೋಬೇಕು. ಯಾಕಂದರೆ ನೀವು ಏನೇ ಮಾಡೋಕ್ಕೆ ಮುಂಚೆ ಈ ವಾರ್ಮಪ್ ಇದು ಮೋಸ್ಟ್ ಇಂಪಾರ್ಟೆಂಟು. ಅದರಿಂದ ಸ್ಟಾರ್ಟ್. ಇದು ಆ್ಯಕ್ಚುಲಿ 10 ಟೈಮ್ಸ್ ಮಾಡಬೇಕು. ಈಗ ಕೌಂಟಿಂಗ್ ಕೊಡ್ತೀನಿ, ನೀವು ಅದ್ರ ಜೊತೆಗೆ ಮಾಡ್ಕೊಂಡು ಹೋಗಿ. 6, 7, 8, 9, 10. 10 ಆಯಿತು. ಈಗ ನಿಮಗೆ ಫಸ್ಟು ಈಗ ಶೋಲ್ಡರ್ ಪೈನ್ ಹೋಗಿಸ್ಬೇಕಂದ್ರೆ ಇದನ್ನು 10 ಟೈಮ್ ಮಾಡಬೇಕು. 1, 2, 3, 4, 5, 6, 7, 8, 9, 10, 11, 12. ಶೋಲ್ಡರ್ ಅಗೇನ್ ಫ್ರೀ ಎಕ್ಸಸೈಸು. 1, 2, 3, 4, 5, 6, 7, 8, 9, 10. ರಿವರ್ಸ್ ಡೈರೆಕ್ಷನಲ್ಲಿ 1, 2, 3, 4, 5, 6, 7, 8, 9, 10. ಸೊ ಒನ್ ಮೋರ್ ಸಿಂಗಲ್ ಹ್ಯಾಂಡಲ್ಲಿ 1, 2, 3, 4, 5, 6, 7, 8, 9, 10. ಅಗೇನ್ ರೈಟ್ ಹ್ಯಾಂಡ್ 1, 2, 3, 4, 5, 6, 7, 8, 9, 10. ಸೊ ಇದು ಎಲ್ಲ ಹ್ಯಾಂಡಿಗೆ ಸಂಬಂಧಪಟ್ಟದ್ದು ಎಕ್ಸಸೈಸು. ಈಗ ನಿಮಗೆ ಚೆಸ್ಟಲ್ಲಿ ಏನೋ ಸ್ವಲ್ಪ ಪೇಯ್ನ್ ಇರುತ್ತೆ, ಅದು ಹೋಗ್ಬೇಕಂದ್ರೆ ಇದನ್ನು 10 ಟೈಮ್ ಮಾಡಬೇಕು. 2, 3, 4, 5, 6, 7, 8, 9, 10. ಸೊ ಇದಾದಮೇಲೆ ನಿಮಗೆ ಕುತ್ತಿಗೆ ನೋವೆಲ್ಲ ಇರುತ್ತೆ ಒಂದು ಟೈಮ್. ನೆಕ್ ಪೈನ್ ಇದ್ದಾಗ ನೀವು ಫಸ್ಟು ಈ ಥರ ಇದನ್ನು 5 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. 1, 2, 3, 4, 5. ಅಗೇನ್ 1, 2, 3, 4, 5. 1, 2, 3, 4, 5. 1, 2, 3, 4, 5. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ಇದನ್ನು 10 ಟೈಮ್ಸ್ ಹಿಂಗೆ ರೊಟೇಷನ್ ಮಾಡಬೇಕು. 2, 3, 4, 5, 6, 7, 8, 9, 10. ಅದನ್ನೇ ರಿವರ್ಸ್ ಡೈರೆಕ್ಷನಲ್ಲಿ 1, 2, 3, 4, 5, 6, 7, 8, 9, 10. ಓಕೆ. ಈಗ ನಮ್ಮದು ಬ್ಯಾಕ್ ಪೇಯ್ನ್ ಏನಾದ್ರು ಇದ್ದರೆ ಅದನ್ನು ಹೆಂಗೆ ಹೋಗಿಸ್ಬೇಕು ಅಂದರೆ ಈ ಒಂದು ಎಕ್ಸಸೈಸ್ಗಳು ಮಾಡಬೇಕು. 1, 2, 3, 4, 5, 6, 7, 8, 9, 10. ಸೊ ಇದನ್ನು ನೀವು 3 ಟೈಮ್ ಮಾಡಬೇಕಾಗತ್ತೆ. 1, 2, 3. ಈ ಎಕ್ಸಸೈಸ್ ಬಂದು ಈ ಫುಲ್ ಹೋಲ್ ಬಾಡಿ ಏನಾದ್ರು ಪೇಯ್ನ್ ಇದ್ದರೆ ಅದು ಹೋಗ್ಬೇಕಂದ್ರೆ 1, 2, 3, 4, 5, 6, 7, 8, 9, 10. ಸೊ ಅದನ್ನೇ ರಿವರ್ಸ್ ಡೈರೆಕ್ಷನಲ್ಲಿ ಮಾಡಬೇಕು. 1, 2, 3, 4, 5, 6, 7, 8, 9, 10. ಸೊ ಇದು ಆಯಿತು. ಈಗ ನೆಕ್ಸ್ಟ್ ನೀವು ಫುಲ್ ಲೆಗ್ನ ಈ ಥರ ಸ್ಟ್ರೈಟಾಗಿ ನಿಲ್ಲಿಸಿ 10 ಟೈಮ್ಸು ಈ ಥರನೇ ಮಾಡಬೇಕು. 1, 2, 3, 4, 5, 6, 7, 8, 9, 10. ಅದಾದಮೇಲೆ ನೀವು ಫುಲ್ ಬ್ಯಾಕ್ ಬೆಂಡು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. 1, 2, 3, 4, 5, 6, 7, 8, 9, 10.
ಈಗ ನೀವು ಒಂದು 5-10 ಸೆಕೆಂಡ್ಸು ರೆಸ್ಟ್ ಮಾಡ್ಬೇಕಂದ್ರೆ ಈ ಥರ ಲೆಗ್ಸು ಹ್ಯಾಂಡ್ಸ್ ಎಲ್ಲ ಫ್ರೀ ಮಾಡಿ ರೆಸ್ಟ್ ಮಾಡಿ ಅಗೇನ್ ಕಂಟಿನ್ಯೂ ಮಾಡಿ. ಸ್ಟಾರ್ಟ್. ಈಗೇನಾದ್ರು ನಿಮಗೆ ಮಂಡಿ ನೋವು ಈ ಏರಿಯಾದಲ್ಲಿ ಏನಾದ್ರು ಪೇನ್ ಇದ್ದರೆ ಈ ಒಂದು ಎಕ್ಸಸೈಸ್ ತುಂಬ ಹೆಲ್ಪ್ ಆಗುತ್ತೆ. 1 2 3 4 5 6 1 2 3 4 5 6. ಸೊ ಇದಾದಮೇಲೆ ನೀವು ಇನ್ನು ಫುಲ್ ಬೆಂಡ್ ಮಾಡಿ ಹಿಂಗೆ ಹೋಲ್ಡ್ ಮಾಡಿದರೆ ನಿಮಗೆ ಹೊಟ್ಟೆ ಏನಾದ್ರು ಜಾಸ್ತಿ ಇದ್ದರೆ ಇದು ಅವಾಯ್ಡ್ ಆಗುತ್ತೆ. ಇದನ್ನು 20 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಸೇಮ್ ಹಿಂಗೆ ಮಾಡ್ಕೊಳ್ಳಿ. ಆಮೇಲೆ ಫುಲ್ ಹಿಂಗೆ ಇದ್ದೋಳಿ. ಇದಾದಮೇಲೆ ನೆಕ್ಸ್ಟ್ ಹಿಂಗೆ ಡೌನ್ ಬಂದು ಇದೇ ಥರ ಮಾಡಿ. ಇದಾದಮೇಲೆ ಹಂಗೆ ನಿಮ್ಮದು ಲೆಗ್ ಮೇಲೆ ಹಂಗೆ ನೀವು ಥರ ಈ ಒಂದು ಆಸನದಲ್ಲಿ ಕೂತ್ಕೋಬೇಕು. ಇದು ಒಂದು 10 ಸೆಕೆಂಡ್ಸು. ಅವಾಗ ಇಲ್ಲಿರೋ ಪೇಯ್ನ್ಗಳು ಈ ಥರ ಕುತ್ಕೊಳ್ಳೋದ್ರಿಂದ ನಮಗೆ ಈ ಓಲ್ ಬಾಡಿ ಏನಾದರೂ ಪೇಯ್ನ್ ಇದ್ದರೆ ಅದು ಅವಾಯ್ಡ್ ಆಗುತ್ತೆ. ಅದರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ನೀವು 10 to 15 ಸೆಕೆಂಡ್ ಹೋಲ್ಡ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಹೊತ್ತು ಇರೋಕ್ಕಾಗುತ್ತೆ ಅಷ್ಟು ಇರ್ಬೋದು. ಅದಾದಮೇಲೆ ನೀವು ಆಚೆ ಬಂದು ಬೇರೆ ಎಕ್ಸಸೈಸ್ ಮಾಡ್ಕೋಬೋದು. ಇದು ತುಂಬ ಈ ಒಂದು ಆಸನ ಏನಾಗುತ್ತೆ ಅಂದರೆ ನಿಮ್ಮ ಫುಲ್ಲು ಲೆಗ್ ಪೇಯ್ನ್ಗಳು ಮತ್ತು ನಿಮ್ಮ ಬಾಡಿಲಿ ಏನಾದ್ರು ಅಂದರೆ ಹೊಟ್ಟೆ ಗಿಟ್ಟಿದ್ರೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾನೀಗ ಒಂದು 2 ಡಿಪ್ಸ್ ಮಾಡ್ತೀನಿ. 10 ಡಿಪ್ಸ್ ಹೊಡಿತೀನಿ ನಾನು, 10 to 20. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಇದರಿಂದ ನಿಮಗೆ ಚೆಸ್ಟು ಪೇಯ್ನು ಅವೆಲ್ಲ ಹೋಗುತ್ತೆ. 1 2 3 4 5 6 7 8 9 10 11 12 13 14 15 16 17 18 19 20. ನಾವು ಒಂದು ಬಟರ್ಫ್ಲೈ ಎಕ್ಸಸೈಸು ಇದೆ. ಅದು ನಿಮ್ಗೆ ಎಷ್ಟಾಗುತ್ತೋ ಇದು ಬಂದು ಬಟರ್ಫ್ಲೈ ಎಕ್ಸಸೈಸ್ ಅಂತ. ಇದು ನಿಮಗೆ ಒಳಗಡೆ ಕಿಡ್ನಿಗೆಲ್ಲ ಎಕ್ಸಸೈಸ್ ಆಗುತ್ತೆ. ಇದರಿಂದ ತುಂಬ ಹೆಲ್ತಿಯಾಗಿರುತ್ತೆ. 1 2 3 20 4 ಟೈಮ್ಸ್ ಮಾಡ್ಬೇಕು. 30 ಟೈಮ್ಸ್ ಮಾಡ್ತೀನಿ. ಇದು ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಕ್ಲೋಸಲ್ಲಿ ಇದನ್ನ ಇಟ್ಕೋಬೇಕು. ಇದು ಟಚ್ ಆಗಬೇಕು. ಸೊ ಈ ಥರ ನಿಮ್ಮ ಲೆಗ್ಗು ಈ ಥರ ನೆಲಕ್ಕೆ ಟಚ್ ಆಗೋ ಥರ ನೀವು ಎಕ್ಸಸೈಸ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಹೇಗೆ 2 ಕಾಲು ಈ ಥರ ಜೋಡಿಸ್ಕೊಂಡು ಇದನ್ನು 20 ಟೈಮ್ ಮಾಡಬೇಕು. ಇದರಿಂದ 5 6 7 8. ಇದನ್ನು 20 ಟೈಮ್ಸ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಸೊ ಇದನ್ನು ನೀವು 2 ಟೈಮ್ಸ್ ಮಾಡಬೇಕು ಇದೇ ಥರ. One, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Start. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೊ ಇದಾದಮೇಲೆ
ನಾವು ಸ್ಟಾರ್ಟ್. ಈ ಎಕ್ಸಸೈಸ್ ಇವಾಗ ನೆಕ್ಸ್ಟ್ ಮಾಡೋದು, ಒಂದು ಹೊಟ್ಟೆ ಏನಾದ್ರು ಇದ್ದರೆ ಅದು ಕರಗುತ್ತೆ, ಆಮೇಲೆ ಬ್ರೀತಿಂಗ್ ಇಶ್ಯೂ ಇದ್ದರೆ ಅದು ಅವಾಯ್ಡ್ ಆಗುತ್ತೆ. ನೋಡಿ ಇದನ್ನು ಮಾಡ್ತೀವಿ. ಈ ಥರ ಫುಲ್ ಫ್ಲಾಟಾಗಿ ಮಲಗಬೇಕು. ಮಾಡಿ ಹ್ಯಾಂಡ್ ಈ ಥರ ಇಟ್ಕೊಂಡು ಫುಲ್ ಈ ಬಾಡಿನ ಫುಲ್ ಅಪ್ ಮಾಡಬೇಕು. ಈ ಥರ ಎಷ್ಟಾಗುತ್ತೆ ಅಷ್ಟು. 4 5 6 7 8 9 10 11 12 13 14 15 16 17 18 19 20. ಸ್ಟಾರ್ಟ್. ಈ ಎಕ್ಸಸೈಸ್ಗಳಾದಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಒಂದು 10 to 20 ಸೆಕೆಂಡ್ಸು ಜಸ್ಟ್ ಕಾಮಾಗಿ ಕೂತ್ಕೊಬಿಡಿ ಅಷ್ಟೇ. 1 2 3 4 5 6 7 8 9 10 11 12 13 14 15 16 17 18 19 20. 20. ಸ್ಟಾರ್ಟ್. ಈಗ ನೆಕ್ಸ್ಟ್ ಎಕ್ಸಸೈಸ್ ಬಂದು ನಮ್ಮದು ಬ್ಯಾಕ್ ಪೇಯ್ನು, ಲೆಗ್ ಪೇಯ್ನುಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಸಿಂಪಲ್ ಎಕ್ಸಸೈಸ್ ಇವು. ಈ ಥರ ಮಾಡಿ. ನೆಕ್ಸ್ಟು ನಮಗಿದು ಫ್ಲಾಟ ಮಲ್ಕೊಳ್ಳಿ. ಈ ಲೆಗ್ ತಗೊಂಡೋಗಿ ಈ ಕಡೆ ಹಾಕಿ ಬಾಡಿ ಫುಲ್ ಹಂಗೆ ಬೆಂಡ್ ಮಾಡಬಾರ್ದು, ನಿಮಗೆ ಸ್ಟ್ರೈಟಾಗಿರ್ಬೇಕು. 5 ಸೆಕೆಂಡ್ ಹೋಲ್ಡ್. ರೆಡ್. 1 2 3 4 5 6 7 8 9 10. ಸೊ ಸೇಮ್ ಇದೇ ಲೆಗ್ನ ಅದೇ ಥರ ತಗೊಂಡೋಗಿ 1 2 3 4 5 6 7 8 9 10. ಸೊ ಅಗೇನ್ ಈ ಥರ ಇಟ್ಕೊಂಡು ಇದನ್ನು ಈ ಥರ ಮೂಮೆಂಟ್ ಮಾಡಿ. ಈಗ ಈ ಥರ ಲೆಗ್ಗಳು ಇಟ್ಕೊಂಡು ಇದನ್ನು ಫುಲ್ಲು ಕ್ಲೋಸಲ್ಲಿ ಒಂದು 10 ಟೈಮ್ಸ್ ಈ ಥರ ಮಾಡಿ. ಆವಾಗ ಈ ಏರಿಯಾಗೆ ನಿಮಗೆ ರಿಲೀಫ್ ಸಿಗುತ್ತೆ. 1 2 3 4 5 6 7 8 9 10. ಸೊ ಆಮೇಲೆ ನೆಕ್ಸ್ಟ್ ಎಕ್ಸಸೈಸ್ ಒಂದು ಈ ಥರ ಫುಲ್ ಬಾಡಿನ ಲೆಗ್ ಈ ಥರ ತಗೊಂಡು 1 2 3 4 5 6 7 8 9 10. ಸ್ಟಾರ್ಟ್. ಈಗ ನೆಕ್ಸ್ಟ್ ಲಾಸ್ಟ್ ಎಕ್ಸಸೈಸು ಶಿರಸಾಸನ ಅಂತ ಹೇಳ್ಬಿಟ್ಟಿದ್ದು. ಇದು ಜಸ್ಟ್ ನೋಡಿ ಈ ಥರ ಹೋಲ್ಡ್ ಮಾಡಿ. ಇದನ್ನು ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಿ. ಸ್ಟಾರ್ಟ್. 1 2 3 4 5 6 7 8 9 10. ಸ್ಟಾರ್ಟ್. ಈಗ ಫೈನಲ್ ಎಕ್ಸಸೈಸು ನಮಗೆ ಹ್ಯಾಂಡಿಗೆ ಸಂಬಂಧಪಟ್ಟದ್ದು. ನಾನು 5 kg ಡಂಬಲ್ಸ್ ಇಟ್ಕೊಂಡಿದ್ದೀನಿ, ಎವ್ರಿಡೇ ಅದು ಮಾಡ್ತಾಯಿದ್ದೀನಿ. ಈಗ ನೋಡಿ ಇದು ನಿಮ್ಗೆ ಆದರೆ ಮಾಡಿ ಪರವಾಗಿಲ್ಲ, ಇಲ್ಲಾಂದರೆ ಬಿಟ್ಬಿಡಿ. 1 2 3 4 5 6 7 8 9 10. ಇದು ಆ್ಯಕ್ಚುಲಿ 2 ಟೈಮ್ ಮಾಡಬೇಕು, ನಾನು 1 ಟೈಮ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಒನ್ ಮೋರ್ ಎಕ್ಸಸೈಸು ಇದು 1 2 3 4 5 6 7 8 9 10 11 12 13 14 15 16 17 19 20. ಇಷ್ಟೊಂದೆಲ್ಲ ಎಕ್ಸಸೈಸ್ ನೋಡಿದ್ರಿ, ಏನೇನು ಹೆಲ್ಪ್ ಆಗ್ತದೆ ಬಾಡಿಗೆ ಅಂಥೇಳಿ. ನೀವು ಇಷ್ಟೊಂದು ಎಕ್ಸಸೈಸ್ ಮಾಡಿ ಡೈಲಿ ಮಾಡಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಹೋಲ್ಡ್ ಮಾಡಿ. ಇದನ್ನು ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಿ. ಸ್ಟಾರ್ಟ್. 1 2 3 4 5 6 7 8 9 10. ಸ್ಟಾರ್ಟ್. ಈಗ ಫೈನಲ್ ಎಕ್ಸರ್ಸೈಸು ನಮಗೆ ಹ್ಯಾಂಡಿಗೆ ಸಂಬಂಧಪಟ್ಟದ್ದು. ನಾನು 5 kg ಡಂಬಲ್ಸ್ ಇಟ್ಕೊಂಡಿದ್ದೀನಿ, ಎವ್ರಿಡೇ ಅದು ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದು ನಿಮ್ಗೆ ಆದರೆ ಮಾಡಿ, ಪರವಾಗಿಲ್ಲ, ಇಲ್ಲಾಂದರೆ ಬಿಟ್ಬಿಡಿ. 1 2 3 4 5 6 7 8 9 10. ಇದು ಆ್ಯಕ್ಚುಲಿ 2 ಟೈಮ್ ಮಾಡಬೇಕು, ನಾನು 1 ಟೈಮ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಒನ್ ಮೋರ್ ಎಕ್ಸಸೈಸು ಇದು 1 2 3 4 5 6